ನಮಸ್ತೆ. ನನ್ನ ಹೆಸರು ಸಾನ್ವಿ. ನನ್ನ ಹೆಸರು ಮಾನ್ವಿ. ನಾವು ಹಾಡ್ಗತೆ ಹೇಳ್ತೀವಿ. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ. ಹರಿಯುವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಹಕ್ಕಿ ಹಾಡು ಕೇಳಿದೆ. ಇಂಥ ಸುಂದರವಾದ ಜಾಗದಲ್ಲಿ ಒಂದು ಹಳ್ಳ ಹರಿತಾ ಇತ್ತು. ಹಳ್ಳದ ಹತ್ರ ಪ್ರಾಣಿ ಪಕ್ಷಿಗಳು ಎಲ್ಲವೂ ಸುಖವಾಗಿದ್ವು. ಒಂದು ದಿವಸ ಒಬ್ಬ ಯುವಕ ಅಲ್ಲಿ ಬಂದ. ಅರೆ, ಈ ಜಾಗ ಎಷ್ಟು ಸುಂದರವಾಗಿದೆ, ನಾನು ಇಲ್ಲೇ ಇರ್ತೀನಿ ಅಂತ ಯೋಚಿಸಿ ಅಲ್ಲೇ ಒಂದು ಮನೆ ಮಾಡಿದ. ಮನೆ ಮುಂದೆ ತೋಟ ಮಾಡಿ ಅದರಲ್ಲಿ ಏನೇನು ಬೇಕೋ ಎಲ್ಲ ಬೆಳೆಸ್ಕೊಂಡಿದ್ದ. ಮನೆ ಮುಂದೆ ಹಳ್ಳ, ಮನೆ ಹಿಂದೆ ದಟ್ಟವಾದ ಕಾಡು. ಕಾಡಿನಲ್ಲಿ ಚಿರತೆ, ಸಿಂಹ, ಹುಲಿ, ಆನೆ, ಕರಡಿ ಎಲ್ಲವೂ ಇದ್ವು. ಆದರೆ ಆ ಯುವಕನಿಗೇನು ಭೀತಿ ಇರಲಿಲ್ಲ. ಯಾಕಂದರೆ ಆ ಪ್ರಾಣಿಗಳು ಇವ್ನ ತಂಟೆಗೆ ಬರ್ತಾ ಇರಲಿಲ್ಲ, ಅವನು ಆ ಪ್ರಾಣಿಗಳ ತಂಟೆಗೆ ಬರ್ತಾ ಇರಲಿಲ್ಲ. ಕಾಡಿನಲ್ಲಿ ಒಂದು ಹುಲಿಯು ಜಿಂಕೆಯನ್ನು ಕಂಡಿತು. ಅದರ ಬೆನ್ನು ಹತ್ತಿ ಹುಲಿ ಹಳ್ಳದಡೆಗೆ ಬಂದಿತು. ಪ್ರಾಣ ಭಯದಿ ಜಿಂಕೆ ಬಂದು ಮನೆಯ ನಂದ ಹೊಕ್ಕಿತು. ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡನ ಕೇಳಿತು. ಒಂದು ದಿವಸ ಒಂದು ಹುಲಿ ಆಹಾರ ಹುಡುಕ್ತಾ ಇತ್ತು. ಆಗ ಅದೊಂದು ಜಿಂಕೆ ನೋಡ್ತು. ಆಗ ಜಿಂಕೆ ಓಡಿ ಹೋಗಿ ಹಳ್ಳದ ಹತ್ರ ಬಂತು. ಆಗ ಅದು ಪ್ರಾಣಭಯದಿಂದ ನಡುಗ್ತಾ ಇತ್ತು. ಆ ಯುವಕ ಜಿಂಕೆ ನೋಡ್ದ. ಆಗ ಅದ್ರ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಕಟ್ಟಿತ್ತು. ಅಷ್ಟೊತ್ತಲ್ಲಿ ಹುಲಿ ಅಲ್ಲಿ ಬಂತು. ಹುಲಿ ಹೇಳ್ತು, ಏ ಯುವಕ, ಇದು ನನ್ನ ಆಹಾರ, ನೀನು ಇದಕ್ಕೆ ರಕ್ಷಣೆ ಕೊಡಬಾರ್ದು. ಕೊಟ್ರೆ ಇದು ಅರಣ್ಯದ ನಿಯಮದ ವಿರುದ್ಧ ಆಗತ್ತೆ ಅಂತ ಹೇಳ್ದ. ಆಗ ಯುವಕ ಹೇಳ್ದ, ಇದು ಅರಣ್ಯದ ಜಿಂಕೆ ಅಲ್ಲ, ನಿನಗೆ ಅರಣ್ಯದ ಜಿಂಕೆಯನ್ನು ತಿನ್ನಲು ಅಧಿಕಾರ ಇದೆ, ಆದರೆ ಯಾರೋ ಸಾಕಿದ ಜಿಂಕೆಯನ್ನು ತಿನ್ನಲು ಅಧಿಕಾರ ಇಲ್ಲ. ನೋಡು, ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅಂತ ತೋರಿಸ್ದ. ಆಗ ಆ ಹುಲಿ ಕೋಪದಿಂದ ಗರ್ಜಿಸಿ ಯುವಕನ ಮೇಲೆ ಎಗರ್ತು. ತಕ್ಷಣ ಯುವಕನ ಮಧ್ಯೆ ಮತ್ತೆ ಹುಲಿ ಮಧ್ಯೆ ಒಂದು ಜಗಳ ಆಯಿತು. ಆದರೆ ಯುವಕ ಸೋಲಿಲ್ಲ. ಹುಲಿ ಸೋತಿ ಕಾಡೊಳಗೆ ಓಡಿ ಹೋಯ್ತು. ಯುವಕನ ಮೈ ಮೇಲೆಲ್ಲ ಗಾಯ ಆಗಿತ್ತು. ಇದನ್ನು ನೋಡಿ ಜಿಂಕೆಗೆ ಬೇಜಾರಾಯಿತು. ಸೊಪ್ಪು, ಸದೆ, ಬೇರು, ತೊಗಟೆ ಎಲ್ಲವನ್ನು ತಂದಿತು. ಅದನ್ನು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯವಾಗಿ ಅವನು ಮತ್ತೆ ಎದ್ದು ನಡೆಯತೊಡಗಿದ. ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ. ಜಿಂಕೆ ಅವ ಕಾಡೊಳಗೆ ಓಡಿ ಹೋಗಿ ಸೊಪ್ಪು, ಬೇರು, ತೊಗಟೆ ಎಲ್ಲ ತಂದು ಕುಟ್ಟಿ ಮದ್ದು ಮಾಡಿ ಆ ಯುವಕನ ಮೈಗೆಲ್ಲ ಹಚ್ಚಿತು. ಸ್ವಲ್ಪ ದಿನ ಆದಮೇಲೆ ಆ ಯುವಕ ಮುಂಚೆ ಥರನೇ ಎದ್ದು ನಡೀತಾ ಇದ್ದ. ಇದನ್ನು ಜಿಂಕೆ ನೋಡಿ ತುಂಬ ಖುಷಿಯಾಯಿತು. ಒಂದು ದಿವಸ ಯುವಕ ಅವನ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಜಿಂಕೆ ಒಂದು ಕಡೆ ಕೂತ್ಕೊಂಡಿತ್ತು. ಅವನ ಮನೆ ಹತ್ರ ಒಂದು ಇಂಪಾದ ಧ್ವನಿ ಕೇಳಿಸ್ತು. ಚುಕ್ಕಿ, ಚುಕ್ಕಿ, ಎಲ್ಲಿದ್ಯಾ ಚುಕ್ಕಿ, ಚುಕ್ಕಿ ಎಲ್ಲಿದ್ಯಾ ಅಂತ ಕೇಳಿಸಿದ ತಕ್ಷಣ ಜಿಂಕೆ ಎದ್ದು ನಿಂತು ಓಡ್ ಹೋಯ್ತು. ಆಗ ಯುವಕಗೆ ಭಯ ಆಗಿ ಜಿಂಕೆಯಿಂದ ಓಡ್ ಹೋದ. ಆಗ ಒಬ್ಳು ಯುವತಿ ಅಲ್ಲಿದ್ಲು. ಆಗ ಆ ಜಿಂಕೆ ಆ ಯುವತಿಯ ಕೈ ನೆಕ್ತಾ ಇತ್ತು. ಅವರಿಬ್ರು ತಲೆ ತಾಪ್ಸಿ ಅಳ್ತಾ ಇದ್ರು. ಆ ಯುವತಿ ಆ ಯುವಕ ನೋಡಿದ ತಕ್ಷಣ ಅವಳು ಪರಿಚಯ ಮಾಡಿಕೊಟ್ಲು. ನಾನು ಪಕ್ಕದೂರಲ್ಲೇ ಇರುವ ಯುವತಿ, ಇದು ನನ್ನ ಜಿಂಕೆ. ಸ್ವಲ್ಪ ದಿವಸ ಹಿಂದೆ ಇವಳು ಕಾಡಿಗೆ ಓಡೋಗಿದ್ಲು. ಚಿಕ್ಕವಳಿಂದ ಇವಳು ನಮ್ಮನೆಯಲ್ಲೇ ಬೆಳೆದಿದ್ಲು. ಊರಿನ ಜನ ಹೇಳ್ತಾ ಇದ್ರು, ನಾವು ನಿಮ್ಮ ಜಿಂಕೆ ನೋಡಿದ್ವಿ, ಯಾವುದೋ ಹುಲಿ ನಿಮ್ಮ ಜಿಂಕೆನ ಅಟ್ಟಿಸ್ಕೊಂಡು ಹೋಗ್ತಾ ಇತ್ತು. ಆವಾಗ ನಾವೆಲ್ಲ ಅಂದ್ಕೊಂಡ್ವಿ ಚುಕ್ಕಿ ಕತೆ ಮುಗೀತು ಅಂತ.
ಆದರೆ ನನ್ನಲ್ಲಿ ಒಂದು ನಂಬಿಕೆ ಇತ್ತು ಚುಕ್ಕಿ ಎಲ್ಲೋ ಇನ್ನೂ ಬದುಕಿದ್ದಾಳೆ ಅಂತ. ಅವತ್ತಿಂದ ನಾನು ಹುಡುಕ್ತಾ ಇದ್ದೆ. ಇವತ್ತು ನನ್ನ ಚುಕ್ಕಿ ಸಿಕ್ಕಿದ್ಲು. ನಾನಿವತ್ತು ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳ ಮೈ ಮೇಲಿರೋ ಚುಕ್ಕಿ ನೋಡಿ ಅವಳನ್ನ ಚುಕ್ಕಿ ಅಂತ ಹೆಸರಿಟ್ವಿ. ಆಗ ಯುವಕ ಹೇಳ್ತಾನೆ, ಈ ಜಿಂಕೆನ ಕಾಪಾಡಿದ್ ನಾನೇ, ಹುಲಿ ಬಾಯಿಂದ ಕಾಪಾಡಿದ್ ನಾನೇ, ನಾನು ಈ ಜಿಂಕೆನ ಬಿಟ್ಕೊಡಲ್ಲ ಅಂತ ಹೇಳ್ತಾನೆ. ಆಗ ಯುವತಿ ಹೇಳಿದ್ಲು, ಹಂಗಂದ್ರೆ ನಾನು ಚುಕ್ಕಿ ಜೊತೆ ಇಲ್ಲೇ ಇರ್ತೀನಿ, ನಾನು ಚುಕ್ಕಿನ ಬಿಟ್ಕೊಡಲ್ಲ ಅಂತ ಹೇಳ್ತೀವಿ. ಇದನ್ನ ಕೇಳಿಸ್ಕೊಂಡಿದ್ ಚುಕ್ಕಿ ಯುವಕನ ಮನೆಗೆ ಓಡ್ ಹೋಯ್ತು. ಚುಕ್ಕಿ ಎಂಬ ಜಿಂಕೆ ಪಾಪ ಹುಲಿಯ ಕಣ್ಗೆ ಬಿದ್ದಿತು. ಯುವಕನೊಬ್ಬ ಅದನ್ನು ಉಳಿಸಿ ಮನೆಯಲ್ಲಿ ಇರಿಸಿ ಸಾಕಿದ. ಹುಡುಕಿಕೊಂಡು ಬಂದ ಹುಡುಗಿ ಅದನ್ನು ಬಿಡೆ ಎಂದಳು. ಹುಡುಗ ಹುಡುಗಿ ಒಂದಾಗಲು ಚುಕ್ಕಿಯೇ ಮುಂದಾಯಿತು. ಧನ್ಯವಾದ.